ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಟಾಪ್ 5 ನ್ಯೂಸ್ ಏನಂತ ನೋಡುವ. ಸೊ ಇವತ್ತು ಡೇಟ್ ಬಂದು 30 ಡಿಸೆಂಬರ್ 2019. ಸೊ ಡೈರೆಕ್ಟ್ ಸ್ಲೈಡ್ಗೆ ಹೋಗುವ. ಓಕೆ, ಸೊ ಇವತ್ತಿನ ನಿಫ್ಟಿ ನೋಡಿದ್ರೆ ಸೊ 12,255 ಕ್ಲೋಸ್ ಆಗಿದೆ. ಅರೌಂಡ್ 10 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅಷ್ಟೇನು ಹೆವಿ ಪಾಸಿಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಿಲ್ಲ. ಸೊ ನಾವು ಪ್ರೀವಿಯಸ್ ವೀಕಲ್ಲಿ ನೋಡಿದ್ರಿ. ಸೊ ಮೋಸ್ಟ್ಲಿ ಅದು ಬೇರೆ ಕಡೆ ಟರ್ನ್ ಆಗ್ಬೋದು ಅಂತ. ಸೊ ಲಾಸ್ಟ್ 2 ಸೆಷನ್ ಸ್ವಲ್ಪ ಪಾಸಿಟಿವ್ ಕಡೆ ಹೋಯಿತು, ಮತ್ತೆ ನೆಗೆಟಿವ್ ಕಡೆ ಹೋಗುವಂಥ ಒಂದು ಚಾನ್ಸಸ್ ಇದೆ. ಸೊ ಎಕ್ಸ್ಪರ್ಟ್ಸ್ ಬಂದು ಇದನ್ನು ಹ್ಯಾಂಗಿಂಗ್ ಮ್ಯಾನ್ ಅಂತ ಒಂದು ಏನು ಹೇಳ್ತಾರೆ ಕಮೆಂಟ್ ಕೊಟ್ಟಿದ್ದಾರೆ. ಸೊ ನೋಡುವ ಅದು ಹ್ಯಾಂಗಿಂಗ್ ಮ್ಯಾನ್ ಅಂದರೆ ಹೇಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಜಸ್ಟ್ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹ್ಯಾಂಗಿಂಗ್ ಮ್ಯಾನ್ ಹೇಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಸೊ ಇವತ್ತಿನ ನಿಫ್ಟಿ ನೋಡಿದ್ರೆ ಸೊ ಮೋರ್ ಆರ್ ಲೆಸ್ ಏನು ಅಷ್ಟು ಹೆವಿ ಪಾಸಿಟಿವ್ ಅಂತ ಹೇಳಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಸೊ ಪಾಯಿಂಟ್ಸ್ ಅಂತಂದರೆ 10 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಅದೇ ರೀತಿ ಅದನ್ನು ಫಾಲೋ ಮಾಡುವಂಥ ನೆಕ್ಸ್ಟ್ ನಿಫ್ಟಿ ನೆಕ್ಸ್ಟ್ 50 ನೋಡಿದ್ರೆ ಸೊ 28,484 ವಿತ್ ಅರೌಂಡ್ 8 ಪಾಯಿಂಟ್ಸ್ ನೆಗೆಟಿವ್ ಕ್ಲೋಸ್ ಆಗಿದೆ. ಅದನ್ನು ಬಿಟ್ಟು ಮಿಡ್ ಕ್ಯಾಪ್ ನೋಡಿದ್ರೆ 26 ಪಾಯಿಂಟ್ ಕ್ಲೋಸ್ ಆಗಿದೆ. ಆಟೋ ಸೆಕ್ಟರ್ ನೋಡಿದ್ರೆ 120 ಪಾಯಿಂಟ್ಸಲ್ಲಿ ಅದ್ರಲ್ಲಿ ಕ್ಲೋಸ್ ಆಗಿದೆ. ಇದರ ಜೊತೆಗೆ ನಮ್ಮ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಸೊ ನಮ್ಮ ಸ್ಲೈಡಲ್ಲಿ ಸಹ ನೋಡ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲೇ ಹತ್ತಿರ ಒಂದು 11 ಗಂಟೆ ಒಂದು ಪಾಸಿಟಿವ್ 11-11:30 ಗಂಟೆ ಪಾಸಿಟಿವ್ ನ್ಯೂಸ್ ಇತ್ತು ಅಂತ, ಅಥವಾ ಪಾಸಿಟಿವ್ ಬುಲಿಶ್ ಕಡೆ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನಂತರದ ಕಂಪ್ಲೀಟ್ ಸೆಷನಲ್ಲಿ ಹತ್ತಿರ 10:30-11 ಗಂಟೆಯಿಂದ ಕಂಪ್ಲೀಟ್ ಡೌನ್ ಸೈಡ್ಗೆ ಟರ್ನ್ ಆಗುವಂಥ ಒಂದು ಚಾರ್ಟ್ ಸಹ ನಾವು ನೋಡ್ಬೋದು. ಅದನ್ನು ಬಿಟ್ಟು ನಿಫ್ಟಿಯ ಜೊತೆಗೆ ನಾವು BSE ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ ಸೆನ್ಸೆಕ್ಸ್ ಬಿಟ್ಟು ಮಿಕ್ಕಿದೆಲ್ಲ ಒಂದು ಲೆವೆಲ್ ಪಾಸಿಟಿವ್ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಅದನ್ನ ಬಿಟ್ಟು ನಮ್ಮ BSE S&P BSE ಸೆನ್ಸೆಕ್ಸ್ ನೋಡಿದ್ರೆ 41,558 ಇದಾಗಿದೆ, ಕ್ಲೋಸ್ ಆಗಿದೆ ವಿತ್ ನೆಗೆಟಿವ್ 17 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಸೊ ಇದನ್ನು ನೋಡಿದ್ರೆ ಸ್ನೇಹಿತರೆ ಸೊ ಇನ್ನೂ ಒಂದು ಮಾರ್ಕೆಟಲ್ಲಿ ಬುಲ್ಲಿಶ್ ಟ್ರೆಂಡ್ ಕಂಟಿನ್ಯೂ ಆಗುವಂಥ ಒಂದು ಚಾನ್ಸಸ್ ತುಂಬ ಕಮ್ಮಿ ಇದೆ ಅಂತಲೇ ಒಂದು ಎಕ್ಸ್ಪರ್ಟ್ಸ್ ವ್ಯೂ ಇದೆ. ಸೊ ನೀವೇನಾದರೂ ಬೈ ಸೈಡನ್ನು ಹೋಗುವಂತಿದ್ರೆ ಸ್ವಲ್ಪ ನೀವೇನೋ ಎಕ್ಸಾಂಪಲ್ ಇಂಟ್ರಾಡೇಗೆ ನಾವು ಮಾಡಿದ್ರೆ ನೀವು ಒಂದು ಸ್ಟಾಕ್ ಸ್ಪೆಸಿಫಿಕ್ ನೋಡಿಕೊಂಡು ಅದೇನೋ ಪಾಸಿಟಿವ್ ಕಡೆ ಇತ್ತು ಅಂತೇಳಿದ್ರೆ ನೀವು ಅದನ್ನ ಬೈ ಸೈಡ್ ಮಾಡಿಬಿಟ್ಟು ನೀವು ಬೇರೆ ಕಡೆ ನೋಡುವಂಥ ಒಂದು ಸ್ಟಾಕ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಲಾಂಗ್ ಟರ್ಮ್ಗೆ ಏನಾದರೂ ಯೂಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇದ್ದರೆ ನೋಡ್ಬೋದು. ಓಕೆ, ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ಸ್ನೇಹಿತರೆ ಸೊ ಬೈ ಕಡೆನೇ ಹೋಗೋದು. ಸೊ ಕೆಲವೊಂದು ಟೈಮ್ ಲಾಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಏನಂತಾರೆ ಪ್ರಾಫಿಟ್ ಆ್ಯಂಡ್ ಲಾಸಸ್ಗೆ ಪಾರ್ಟ್ ಆಫ್ ಇಂಟ್ರಾಡೇ ಟ್ರೇಡಿಂಗ್ ಅಲ್ವಾ. ಸೊ ಆ ರೀತಿಯ ಒಂದು ಡಿಸಿಷನ್ನ ನೀವು ತೊಗೊಬೋದು. ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ನಿಫ್ಟಿ ಕಡೆ ಅಥವಾ ಸೆನ್ಸೆಕ್ಸ್ನ ಒಂದು ಕಡೆ ಇತ್ತು ಅಂದರೆ. ಓಕೆ, ಅದರ ಜೊತೆಗೆ ನೀವು ನಿಫ್ಟಿಯ ಒಂದು ಚಾರ್ಟ್ ನೋಡಿದ್ರೆ ಇಲ್ಲಿ ನೋಡ್ಬೋದು. ಸೊ 12,274 ಓಪನ್ ಆದಂಥ ಒಂದು ನಿಫ್ಟಿ 50 ಬಂದು 12,286 ಗಂಟೆ ಹೈ ಹೋಯಿತು. ನೀವು ನೋಡ್ಬೋದು ಏನೊಂದು 12 ಪಾಯಿಂಟ್ ಅಪ್ ಹೋಗಿತ್ತು ಅಂತ ಹೇಳ್ಬೋದು. ಸೊ ಲೋ ಬಂದು 12,213 ಲೋ ಆಯಿತು ಅಂತ ಹೇಳ್ಬೋದು. ಸೊ ಅಡ್ವಾನ್ಸಸ್ ಬಂದು 33 ಸ್ಟಾಕ್ಸ್ ಅಡ್ವಾನ್ಸಸ್ಸು, 17 ಸ್ಟಾಕ್ಸ್ ಡೌನ್ ಸೈಡ್ ಇತ್ತು ಅಂತ ನೋಡ್ಬೋದು. ಸೊ ನೋಡ್ಬೋದು ನೀವು 11 ಗಂಟೆ ಒಂದು ಲೆವೆಲ್ ಒಂದು ಕೈಂಡ್ ಆಫ್ ಪಾಸಿಟಿವ್ನೆಸ್ ಇತ್ತು ಅಂತ. ನಂತರ ಸೆಷನಲ್ಲಿ ಕಂಪ್ಲೀಟ್ ಒಂದು ಡೌನ್ ಟ್ರೆಂಡಲ್ಲಿ ಇದ್ದಂಥ ಒಂದು ರೇಂಜ್ ಅಂತ ಹೇಳ್ಬೋದು. ಸೊ ಮಧ್ಯಾಹ್ನ ಸೆಷನಲ್ಲಿ ಮತ್ತೆ ಅಪ್ ಟ್ರೆಂಡ್ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ನೋಡ್ಬೇಕು ನಾಳಿನ ಸೆಷನ್ ಮೋಸ್ಟ್ಲಿ ಪಾಸಿಟಿವ್ ಕಡೆ ಹೋಗುವಂಥ ಒಂದು ಚಾನ್ಸಸ್ ಇದೆ ಅಂತ ನನ್ನೊಂದು ಗೆಸ್. ನೋಡವ ಗೆಸ್ ಅನ್ನೋದಕ್ಕಿಂತ ಈ ಒಂದು ಕ್ಲೋಸಿಂಗ್ ಸೆಷನ್ ನೋಡಿದ್ರೆ ಸೊ ಪಾಸಿಟಿವ್ ಕಡೆ ಇರೋದ್ರಿಂದ ಮೋಸ್ಟ್ಲಿ ಪಾಸಿಟಿವ್ ಕಡೆ ಹೋಗ್ಬೋದು. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಓಕೆ, ಸೊ ಅದ್ರ ಜೊತೆಗೆ ಸೆನ್ಸೆಕ್ಸ್ನ ಸೆಷನ್ ನೋಡಿದ್ರೆ ಸಹ ನೀವು ಒಂದು ಲೆವೆಲ್ಗೆ ಬೆಳಗಿನ ಸೆಷನ್ ಗಂಟೆ ಒಂದು 11-11:30 ಗಂಟೆ ಒಂದು ಲೆವೆಲ್ ಒಂದು ಅಪ್ ಟ್ರೆಂಡ್, ಆಮೇಲೆ ನಂತರ ಸೆಷನಲ್ಲಿ ಒಂದು ಡೌನ್ ಟ್ರೆಂಡ್ ಆಗಿ ರೇಂಜಿಗಾಗಿ ಇದು ಸಹ ಒಂದು ನಾಳಿನ ಸೆಷನ್ ಪಾಸಿಟಿವ್ ಆಗುವಂಥ ಒಂದು ಚಾನ್ಸಸ್ ಇದೆ. ಲೆಟ್ಸ್ ವೆಯ್ಟ್ ಅನ್ಸಿ. ಓಕೆ, ಸೊ ಅದನ್ನ ಬಿಟ್ಟು ನೀವು ಟಾಪ್ 5 ನಿಫ್ಟಿಯ ಒಂದು ಗೈನರ್ಸ್ ನೋಡಿದ್ರೆ ಟಾಟಾ ಮೋಟರ್ಸ್. ಸೊ ಟಾಟಾ ಮೋಟರ್ಸ್ ಹತ್ತಿರ ಒಂದು 5% ಪಾಸಿಟಿವ್ನೆಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನನ್ನ ಇವತ್ತಿನ ಟ್ರೇಡಿಂಗ್ ಸೆಷನ್ ಇದನ್ನು ಮಿಸ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಅದರ ಜೊತೆಗೆ ಈಶರ್ ಮೋಟರ್, UPL, ನೆಸ್ಲೆ ಇಂಡಿಯಾ ಮತ್ತು ವೇದಾಲ್ ಸಹ ಒಂದು ಟಾಪ್ ಗೈನರ್ಸಲ್ಲಿ ಕಾಂಟ್ರಿಬ್ಯೂಷನ್ ನೋಡ್ಬೋದು. ಅದರ ಜೊತೆ ಲೂಸರ್ಸ್ ನೋಡಿದ್ರೆ ಸೊ ಎಸ್ ಬ್ಯಾಂಕ್ ಹೇಳಂಗೆ ಇಲ್ಲ, ICICI ಬ್ಯಾಂಕ್ ಸಹ ಇವತ್ತೇನೋ ಕಂಪ್ಲೀಟ್ ICICI ಬ್ಯಾಂಕ್ ಸ್ವಲ್ಪ ಡಲ್ ಇತ್ತು ಅಂತ ನನ್ನೊಂದು ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಸೊ ನಾನು ವಾಚ್ ಲಿಸ್ಟ್ ಸಹ ಹಾಕಿದೆ, ಬಟ್ ನನ್ನ ಕ್ಯಾಶ್ ಆ್ಯಂಡ್ ಫಸ್ಟ್ ಚಾನಲಲ್ಲಿ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಮೋಸ್ಟ್ ಒಂದು ಬೇರೆ ಕಡೆ ಅಥವಾ ಕನ್ಫ್ಯೂಷನ್ ಸ್ಟೇಜ್ ಇರೋದ್ರಿಂದ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಹ ಒಂದು ಕಾನ್ಫಿಡೆನ್ಸ್ ಬಂದಿಲ್ಲ. ಸೊ ಅದರಿಂದ ಬ್ಯಾಂಕಿಂಗ್ ಸೆಕ್ಟರ್ ನಾನು ಅಷ್ಟು ನೋಡೋಕ್ಕೆ ಹೋಗಿಲ್ಲ. ಸೊ ಅದ್ರ ಜೊತೆಗೆ SBI ಬ್ಯಾಂಕ್ ನೆಗೆಟಿವಲ್ಲಿತ್ತು, TCS ಮತ್ತು IOC ಸಹ ಒಂದು ಟಾಪ್ 5 ಲೂಸರ್ಸನ್ನು ಒಂದು ಸ್ಟಾಕ್ಸ್ ಅಂತ ನೋಡ್ಬೋದು. ಅದ್ರ ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿ ವ್ಯಾಲ್ಯೂ ಇದ್ದಂತಹ ಸ್ಟಾಕ್ ಬಂದು ರಿಲಯನ್ಸು, SBIN, ಅದರ ಜೊತೆಗೆ ಆಕ್ಸಿಸ್ ಬ್ಯಾಂಕ್, ಅದರ ಜೊತೆಗೆ ಟಾಟಾ ಮೋಟರ್ಸ್ ಮತ್ತು ಎಸ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ನಮ್ಮ ಈ ರಿಲಯನ್ಸು ಪ್ರತಿದಿನ ಏನಾದರೂ ಒಂದು ನ್ಯೂಸ್ ಮಾಡ್ತಾನೆ ಇದೆ. ಸೊ ಇವತ್ತು ನಾನು ಚಾರ್ಟ್ ನೋಡ್ತಾ ಇದ್ದರೆ ಒಂದು ಲೆವೆಲ್ ಒಂದು ನೆಗೆಟಿವ್ ಕಡೆನೇ ಒಂದು ಪರ್ಫಾರ್ಮೆನ್ಸ್ ಆಗ್ತಾಯಿತ್ತು. 2-3 ಸಲ ಅಪ್ ಟ್ರೆಂಡ್ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದ್ರ ಜೊತೆಗೆ ಟಾಟಾ ಮೋಟರ್ಸ್ನ ಹೇಳಿದ್ನಲ್ಲ, ಸೊ ಸೂಪರ್ ಅದರ 4.5 to 5% ಪ್ರಾಫಿಟ್ ಕೊಡ್ತು ಅಂತ ಹೇಳ್ಬೋದು ಇಂಟ್ರಾಡೇ ಬೇಸಿಸ್ ಮೇಲೆ. ಅದ್ರ ಜೊತೆಗೆ ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕ್ ಬಂದು ಎಸ್ ಬ್ಯಾಂಕ್, ಟಾಟಾ ಮೋಟರ್ಸ್, SBI ಮತ್ತು ICICI ಬ್ಯಾಂಕ್, ಅದರ ಜೊತೆಗೆ ITC. ಸೊ ITC ಸಹ ನಾನು ಲಾಂಗ್ ಟರ್ಮ್ಗೆ ಒಂದು ಟಾರ್ಗೆಟ್ ಇರ್ತೀನಿ, 180-200 ರೂಪೀಸ್ಗೆ ಬರಲಿ ಅಂತ ವೆಯ್ಟ್ ಮಾಡ್ತೀನಿ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಓಕೆ,
ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬ್ಯಾಂಕ್ ನಿಫ್ಟಿ ಒಂದು ಕಾಂಟ್ರಿಬ್ಯೂಟರ್ಸ್ ನೋಡಿದ್ರೆ ಸ್ನೇಹಿತರೆ, ಸೊ 32,354 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ಸೊ 32,486 ಓಪನ್ ಆಗಿ 32,613 ಅದಾದರೆ ಒಂದು 150-200 ಪಾಯಿಂಟ್ಸ್ ಗಂಟೆ ಅಪ್ ಹೋಗಿತ್ತು. ನಂತರದ ಒಂದು ಲೋಯೆಸ್ಟ್ ನೋಡಿದ್ರೆ 32,248 ಹೋಗಿದೆ. ಸೊ ಅಡ್ವಾನ್ಸಸ್ ನೋಡಿದ್ರೆ 5 ಇದೆ, ಡಿಕ್ಲೈನ್ಸ್ ಬಂದು 7 ಇದೆ. ಸೊ ಆಬ್ವಿಯಸ್ಲಿ ನೆಗೆಟಿವ್ ಕಡೆ ಹೋಗುವಂಥ ಒಂದು ನಾವು ಟ್ರೆಂಡ್ನ ನಮ್ಮ ಬ್ಯಾಂಕ್ ನಿಫ್ಟಿ ನೋಡ್ಬೋದು. ಸೊ ಇದು ಸಹ ಒಂದು 11-11:30 ಗಂಟೆ ಒಂದು ಲೆವೆಲ್ಗೆ ಒಂದು ಅಪ್ ರೇಂಜಲ್ಲಿ ಇತ್ತು. ನಂತರದ ಸೆಷನಲ್ಲಿ ಕಂಪ್ಲೀಟ್ ನೋಡಿದ್ರೆ ಡ್ರಾಪ್ ಆಯಿತು ಅಂತ ಹೇಳ್ಬೋದು. ಸೊ ಮಧ್ಯಾಹ್ನದ ಸೆಷನಲ್ಲಿ ನೋಡಿದ್ರೆ ಕಂಪ್ಲೀಟ್ ಒಂದು ರೇಂಜಲ್ಲಿ ವರ್ಕ್ ಆಗ್ತಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಒಂದು ಟಾಪ್ 5 ನಿಫ್ಟಿಯ ಒಂದು ಕಾಂಟ್ರಿಬ್ಯೂಟರ್ಸ್ ನೋಡಿದ್ರೆ RBL ಬ್ಯಾಂಕ್ ನೋಡ್ತಿದ್ದೆ ಸ್ನೇಹಿತರೆ. ಸೊ RBL ಬ್ಯಾಂಕ್ ಸಹ ಒಂದು ಲೆವೆಲ್ಗೆ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನೀವೇನಾದ್ರು RBL ಬ್ಯಾಂಕಲ್ಲಿ ಏನಾರು ಆಡಿದರೆ ಖಂಡಿತವಾಗಿ ನೀವು ಪ್ರಾಫಿಟ್ ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಿಗೆ ಇತ್ತು ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಒಂದು 11:15 1 ಗಂಟೆ ಅಂದರೆ ಸ್ವಲ್ಪ ಬೇರಿಶ್ ಕಡೆ ಹೋಗುವಂಥ ಒಂದು ಚಾನ್ಸಸ್ ತೋರಿಸ್ತಿತ್ತು. ನಂತರದ ಸೆಷನಲ್ಲಿ ಕಂಪ್ಲೀಟ್ ಅಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇದು 2% ಕ್ಲೋಸ್ ಆಗಿದೆ. HDFC ಬ್ಯಾಂಕ್ ಒಂದು ಫ್ಲ್ಯಾಟಲ್ಲಿ ಒಂದು ಪರ್ಫಾರ್ಮೆನ್ಸ್ ಇತ್ತು ಅಂತ ಹೇಳ್ಬೋದು. IDFC ಬ್ಯಾಂಕ್ ನೆಗ್ಲಿಜಿಬಲ್. ಸೊ ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಮತ್ತು ಟಾಪ್ 5ನ ಕಾಂಟ್ರಿಬ್ಯೂಟರ್ಸ್ ಇದೆ. ಸೊ ಟಾಪ್ ಲೂಸರ್ಸ್ನ ಕಾಂಟ್ರಿಬ್ಯೂಟರ್ಸ್ ನೋಡಿದ್ರೆ ಬ್ಯಾಂಕ್ ಆಫ್ ಬರೋಡಾ, PNB, ಎಸ್ ಬ್ಯಾಂಕ್, ICICI ಬ್ಯಾಂಕ್ ಮತ್ತು SBIN. ಓಕೆ, ಸೊ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಬ್ಯಾಂಕ್ ನಿಫ್ಟಿಯಲ್ಲಿ ಆ್ಯಕ್ಟಿವ್ ಆಗಿದ್ದಂಥ ಸ್ಟಾಕ್ ನೋಡಿದ್ರೆ SBIN, ಆಕ್ಸಿಸ್ ಬ್ಯಾಂಕ್, ಎಸ್ ಬ್ಯಾಂಕ್, ICICI ಬ್ಯಾಂಕ್ ಮತ್ತು HDFC ಬ್ಯಾಂಕ್. ಓಕೆ, ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಮೇಲೆ ಬಂದು ವ್ಯಾಲ್ಯೂ ಸ್ನೇಹಿತರೆ. ಸೊ ವಾಲ್ಯೂಮ್ ಕೆಳಗಡೆ ಇದೆ. ಸೊ ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕ್ ಬಂದು ಎಸ್ ಬ್ಯಾಂಕ್, SBIN, ಬ್ಯಾಂಕ್ ಆಫ್ ಬರೋಡಾ, IDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್. ಓಕೆ, ಸೊ ಮತ್ತೊಂದು ಸರಿ ಹೇಳ್ಬಿಡ್ತೀನಿ. ಸೊ ಬ್ಯಾಂಕ್ ಆಫ್ ಬರೋಡಾ, IDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್. ಓಕೆ, ಸೊ ಅದನ್ನ ಬಿಟ್ಟು ಕಮಾಡಿಟಿ ಸೆಕ್ಷನ್ಸ್ ಬಂದರೆ ಸ್ನೇಹಿತರೆ, ಸೊ ಗೋಲ್ಡ್ ಆಸ್ ಆಫ್ ನಾವು ಸ್ವಲ್ಪ ಒಂದು ನೆಗೆಟಿವಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು ನಮ್ಮ MCX ಎಕ್ಸ್ಚೇಂಜಲ್ಲಿ. ಸೊ ನಾವು ಲಾಸ್ಟ್ ವೀಕಲ್ಲಿ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು 4-5 ಸೆಷನಲ್ಲಿ ಪಾಸಿಟಿವ್ ಆಗಿತ್ತು ಅಂತ ಹೇಳ್ಬೋದು. ಸಿಲ್ವರ್ ಸಹ ಇವತ್ತು ನೆಗೆಟಿವ್ ಇದೆ. ಸೊ ಅದನ್ನ ಬಿಟ್ಟು ಕಾಟನ್ ಪಾಸಿಟಿವ್ ಇದೆ, ಕ್ರೂಡ್ ಆಯಿಲ್ ಪಾಸಿಟಿವ್ ಇದೆ. ಸೊ ಕ್ರೂಡ್ ಆಯಿಲ್ ಸೊ ಯೂಶ್ವಲಿ ಏನಂದರೆ 7:30-8 ಗಂಟೆ ಸೊ US ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಒಂದು ವಾಲಟಾಲಿಟಿ ಕ್ರಿಯೇಟ್ ಆಗುವಂಥ ಒಂದು ಚಾನ್ಸಸ್ಸು ನಮ್ಮ ಕ್ರೂಡ್ ಆಯಿಲ್ ನೋಡ್ಬೋದು. ಸೊ ಅದು ಆಸ್ ಆಫ್ ನಾವು ಪಾಸಿಟಿವ್ ಇದೆ. ನೋಡೋ ಅದು ಒಂದು ಬೇರೆ ಮಾರ್ಕೆಟ್ ಓಪನ್ ಆದಮೇಲೆ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಓಕೆ, ಸೊ ಅದರ ಜೊತೆ ನ್ಯಾಚುರಲ್ ಗ್ಯಾಸ್ ಒಂದು 1 ಪಾಯಿಂಟಲ್ಲಿ ಪಾಸಿಟಿವ್ ಇದೆ. ಸೊ ಅದನ್ನ ಬಿಟ್ಟು NCDXನ ಒಂದು ಕಮಾಡಿಟಿ ಸೆಕ್ಷನ್ ನೋಡಿದ್ರೆ RMC, ಸೋಯಾಬೀನ್ ಮತ್ತು ಧನಿಯಾ ಬಂದು ಪಾಸಿಟಿವ್ ಇದೆ. ಸೊ ಕೊಕೊಡೈಲ್ ಮತ್ತು TMC ಬಂದು ನೆಗೆಟಿವಲ್ಲಿದೆ. ಸೊ ಇದನ್ನು ಸಹ ನೋಡ್ಬೋದು. ಸೊ ಇದು ಕಮಾಡಿಟೀಸ್ ಬಗ್ಗೆ ಅಷ್ಟು ಡೀಟೇಲಾಗಿ ಹೋಗ್ತಿರೋ ಸ್ನೇಹಿತರೆ. ಯಾಕಂದರೆ ನನಗೇನಂತಂದರೆ ನೀವು ಫಸ್ಟು ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಿಮ್ಮ ಒಂದು ರಿಸ್ಕ್ ಕ್ಯಾಪಿಟೇಟ್ ಎಷ್ಟಿದೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಕಮಾಡಿಟಿ ಸೆಕ್ಷನ್ಗೆ ಹೋದರೆ ತುಂಬ ಹೆಲ್ಪ್. ಯಾಕಂದರೆ ಕಮಾಡಿಟಿ ಸೆಕ್ಷನಲ್ಲಿರುವಂಥ ರಿಸ್ಕ್ ಹೆವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಅದನ್ನ ಬಿಟ್ಟು ಟೆಕ್ನಿಕಲ್ ವ್ಯೂ ಸೈಡ್ ಏನಾದರೂ ಹೋಯ್ತು ಅಂತ ಹೇಳಿದ್ರೆ, ಸೊ ಬ್ಯಾಂಕ್ ನಿಫ್ಟಿ ನಿಫ್ಟಿ ಏನಿದೆ ಅದು ಹ್ಯಾಂಗಿಂಗ್ ಮ್ಯಾನ್ ಅನ್ನೋ ಒಂದು ಕೈಂಡ್ ಆಫ್ ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಗಿದೆ. ಸೊ ದಿಸ್ ಇಂಡಿಕೇಟ್ಸ್ ಅನ್ ಎಕ್ಸಾಷನ್ ಆಫ್ ಮೊಮೆಂಟಮ್ ಅಂತ ಒಂದು ನ್ಯೂಸ್ ಹೇಳಿದ್ದಾರೆ. ಸೊ ನಾನು ಸ್ಕ್ರೀನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಓಕೆ, ಸೊ ನೆಟ್ ಆಫ್ ಮಾಡೋದ್ರಿಂದ ಸ್ವಲ್ಪ ಒಂದು ತೊಂದರೆ ಆಗ್ಬೋದು. ನೋಡುವ, ನೆಟ್ ಆನ್ ಮಾಡ್ತೀನಿ, ಅದು ಬರೋಕ್ಕಿಂತ ಮುಂಚೆ ಒಂದು ನ್ಯೂಸ್ ಹೇಳ್ಬಿಡ್ತೀನಿ. ಓಕೆ, ಸೊ ಅದರ ಜೊತೆಗೆ ಲಿಸ್ಟಿಂಗ್. ಸೊ ಇವತ್ತು ಪ್ರಿನ್ಸ್ ಪೈಪ್ಸ್ ಏನೊಂದು IPOಗೆ ಬಿಡ್ಡಿಂಗ್ ಆದ ನಂತರ ಇವತ್ತು ಒಂದು ಲಿಸ್ಟಿಂಗ್ ಆಯಿತು. ಸೊ ಇದು ಬಂದು ಹತ್ತತ್ರ 10% ಲೋಯೆಸ್ಟ್ ಪ್ರೈಸಲ್ಲಿ ಒಂದು ಅಥವಾ ಡಿಸ್ಕೌಂಟಲ್ಲಿ ಲಿಸ್ಟ್ ಆಯಿತು ಅಂತಲೇ ಒಂದು ನ್ಯೂಸ್ ನೋಡ್ಬೋದು ಸ್ನೇಹಿತರೆ. ಸೊ ಓಪನಿಂಗ್ ಸೆಷನಲ್ಲಿ ಹತ್ತತ್ರ 160 ರೂಪೀಸ್ಗೆ ಓಪನ್ ಆಯಿತು ಅಂತ ಒಂದು ನಾನು ನ್ಯೂಸ್ ಓದ್ತಾ ಇದ್ದೀನಿ. ಸೊ ಹತ್ತತ್ರ 14% ಗಂಟೆ ಡೌನ್ ಹೋಗಿತ್ತು. ಇಶ್ಯೂ ಪ್ರೈಸ್ 178ಇಂದ 152.60 ಗಂಟ ಡೌನ್ ಹೋಗಿತ್ತು ಅಂತ ಒಂದು ನ್ಯೂಸ್ ನೋಡ್ತಾ ಇದ್ದೀನಿ. ಸೊ ನಾನು ಇದೇ ಹೇಳೋದು ಸ್ನೇಹಿತರೆ. ಸೊ ಯಾವುದೇ ಒಂದು ನೀವು IPO ಬಿಡ್ ಮಾಡಿದ್ರೆ ಆ IPO ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡುತ್ತಾ ಮಾಡಲ್ಲ ಅಂತ ಒಂದು ಅನಾಲಿಸಿಸ್ ಸಹ ಮಾಡ್ಕೊಂಡು ನೀವು ಬಿಡ್ಡಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಮತ್ತೊಂದು ಇಂಪಾರ್ಟೆಂಟ್ ಏನಂದರೆ ಈ ಪ್ರಿನ್ಸ್ ಪೈಪಲ್ಲಿ ಸ್ನೇಹಿತರೆ, ಸೊ ಅವರೇನು ಒಂದು ಸ್ವಲ್ಪ ಲಿಟಿಗೇಷನ್ ಪ್ರಾಬ್ಲಮ್ ಇರೋದ್ರಿಂದ ಈ ಸ್ಟಾಕು ಇವತ್ತಿನ ಲಿಸ್ಟಿಂಗಲ್ಲಿ ಒಂದು ಫ್ಲಾಪ್ ಆಯಿತು ಅಂತಲೇ ಒಂದು ನ್ಯೂಸ್ ಇದೆ. ಸೊ ನೋಡ್ಬೋದು ನಾಳಿನ ಒಂದು ಇವತ್ತಿನ ಸೆಷನ್ ನೋಡಿದ್ರೆ ವಾಲಟಾಲಿಟಿ ಹೆವಿ ಇತ್ತು ಅಂತ ಹೇಳ್ಬೋದು. ಸೊ ನಾಳಿನ ಸೆಷನಿಂದ ನೋಡ್ಬೋದು ಒಂದು ರೀತಿ ಒಂದು ಪಾಸಿಟಿವ್ ಹೋಗುತ್ತಾ ಇಲ್ವಾ ಅಂತ ಸಹ ನಾವು ನೋಡ್ಬೋದು. ಓಕೆ, ಅದ್ರ ಜೊತೆಗೆ ವಿ ಎಕ್ಸ್ಪೆಕ್ಟ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಟು ಪರ್ಫಾರ್ಮ್ ಬೆಟರ್ ಇನ್ 2020 ಅಂತ VK ಶರ್ಮಾ ಅನ್ನೋರು ಎಕ್ಸ್ಪರ್ಟ್ ಅವರು ಈ ರೀತಿ ಒಂದು ವ್ಯೂಸ್ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಈ ರೀತಿ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಪ್ಲಾನ್ ಇದ್ದರೆ ಇದನ್ನ ಸಹ ನೀವು ನೋಡಿಕೊಳ್ಳಬಹುದು. ಓಕೆ, ಇದು ಎಲ್ಲಿ ಸಿಗುತ್ತೆ ಅಂದರೆ ತುಂಬ ಸಿಂಪಲ್ ಸ್ನೇಹಿತರೆ. ಸೊ ನೀವು NSE BSE ವೆಬ್ಸೈಟ್ಗೆ ಹೋದರೆ ಡೈರೆಕ್ಟಾಗಿ ಸಿಗುತ್ತೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಯಾವುದು, ಸ್ಮಾಲ್ ಕ್ಯಾಪ್ಸ್ ಯಾವುದು ಅಂತ ಸಹ ಸಿಗುತ್ತೆ. ಓಕೆ, ಸೊ ಏನೋ ಡೌಟ್ಸ್ ಇತ್ತು ಅಂದರೆ ನಾನು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಅದನ್ನ ಬಿಟ್ಟು ಓರಿಕಾನ್ ಎಂಟರ್ಪ್ರೈಸಸ್ ಶೇರ್ಸ್ ರೈಸಸ್ 9% ಅಂತ ಒಂದು ನ್ಯೂಸ್ ಇದೆ. ಸೊ ಏನಕ್ಕೆ ರೈಸ್ ಆಯಿತು ಅಂತ ಹೇಳಿದ್ರೆ, ಸೊ ಇವರು ಹತ್ರ ಒಂದು 300 ಕೋಟಿ ಇಂಡಿಯಾ ಬುಲ್ಸ್ ಅನ್ನೋ ಒಂದು ಕಂಪನಿಯಿಂದ ಒಂದು ಏನು ಹೇಳ್ತಾರೆ ಒಂದು ಲೋನ್ ತೊಗೊಂಡಿದ್ದಾರೆ. ಸೊ ಆ ಲೋನು ಸೊ ಇವರು ಒಂದು
ಪೇಮೆಂಟ್ ಡ್ಯೂ ಡೇಟ್ಗಿಂತ ಮುಂಚೆನೇ ಹತ್ತತ್ರ 128.57 crores ಅಮೌಂಟ್ನ ಪ್ರೀಪೇಮೆಂಟ್ ಮಾಡಿದ್ದಾರೆ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ಗೆ ಅಂತ ಒಂದು ನ್ಯೂಸ್ ಇದೆ. ಸೊ ಅದಕ್ಕೋಸ್ಕರ ಈ ಸ್ಟಾಕ್ ಅಪ್ ಆಯಿತು ಅಂತ ಹೇಳ್ಬೋದು. ಸೊ ಇದನ್ನು ನೀವು ಅನ್ಕೊಬೋದು ಸತೀಶ್ ಅವರೇ ಪ್ರೀಪೇಮೆಂಟ್ ಮಾಡಿದ್ರೆ ಏನಕ್ಕೆ ಅಪ್ ಆಗುತ್ತೆ ಅಂತ ಕೇಳ್ಬೋದು. ಇದೇನಂತಾರೆ ಕಂಪನಿಯಲ್ಲಿ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸೊ ರೆವಿನ್ಯೂ ಬರ್ತಿದೆ, ಪ್ರಾಫಿಟ್ ಬರ್ತಿದೆ, ಅದರಿಂದನೇ ಇವರು ಎಕ್ಸಾಂಪಲ್ 1 ವರ್ಷದ ಮುಂದೆ ಇರುವಂಥ ಒಂದು ಲೋನ್ನ ಅದು ಮುಂಚಿತವಾಗಿ ನೀವು ಪ್ರೀ ಕ್ಲೋಸರ್ ಅಂತ ಏನು ಕರೀತೀರ ಲೋನಲ್ಲಿ, ಪರ್ಸ್ನಲ್ ಲೋನಲ್ಲಿ, ನಿಮ್ಮ ಹೌಸಿಂಗ್ ಲೋನಲ್ಲಿ. ಸೊ ಆ ರೀತಿ ಒಂದು ಲೋನ್ಸ್ನ ಕ್ಲೋಸ್ ಮಾಡಿದ್ರೆ ಸೊ ಸ್ಟಾಕು ಲಾಂಗ್ ಟರ್ಮಲ್ಲಿ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಇಯರ್ಸ್ ಕ್ಲೈಮ್ಸ್ 2% ಆಫ್ಟರ್ ಕಂಪನಿ ರೈಸಸ್ ಮಿನಿಮಮ್ ರೀಚಾರ್ಜ್ ಫಾರ್ ಪ್ರೀಪೇಡ್ ಯೂಸರ್ಸ್ ಅಂತ ನ್ಯೂಸ್ ಇದೆ. ಸೊ ಆಬ್ವಿಯಸ್ಲಿ ಸ್ನೇಹಿತರೆ, ಸೊ ಪ್ರೀಪೇಡ್ ಏನಾದರೂ ಕಂಪನಿ ಯಾವುದೇ ಒಂದು ಮೊಬೈಲ್ ಕಂಪನಿ ಆಗಿರ್ಬೋದು, ಪ್ರೀಪೇಡ್ ಅಥವಾ ಪೋಸ್ಟ್ ಪೇಡ್ನ ಒಂದು ಪ್ಯಾಕೇಜಸ್ ಏನಿದೆ ಅಥವಾ ಒಂದು ಆಫರ್ಸ್ಗಳಿದೆ ಅದನ್ನ ಇನ್ಕ್ರೀಸ್ ಮಾಡಿದ್ರೆ ಆಬ್ವಿಯಸ್ಲಿ ಕಂಪನಿಗೆ ರೆವಿನ್ಯೂ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಭಾರತೀಯ ಏರ್ಟೆಲ್ ಸ್ಟಾಕು ಅಪ್ಪಿತ್ತು ಅಂತಲೇ ಹೇಳ್ಬೋದು. ಸೊ ನನ್ನ ಗ್ರೂಪಲ್ಲಿ ಸಹ ಶೇರ್ ಮಾಡಿದೆ, ಹತ್ತತ್ರ 1.2% ಪ್ರಾಫಿಟ್ ಬಂತು ಅಂತಲೇ ಹೇಳ್ಬೋದು. ನಾನು ಒಂದು ನನ್ನ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ ನಂತರ ಅಂತಲೇ ಹೇಳ್ಬೋದು. ಓಕೆ, ಸೊ ಇದು ನಮ್ಮ ಟಾಪ್ 5 ನ್ಯೂಸ್ ಸ್ನೇಹಿತರೆ. ಸೊ ಟೆಕ್ನಿಕಲ್ ವ್ಯೂಸ್ ಒಂದು ಹ್ಯಾಂಗಿಂಗ್ ಮ್ಯಾನ್ ಒಂದು ತೋರಿಸ್ಬಿಡ್ತೀನಿ, ನೆಟ್ ಮೋಸ್ಟ್ಲಿ ಕನೆಕ್ಟ್ ಆಗಿರಬಹುದು ಅನ್ಕೊಂತೀನಿ. ಓಕೆ, ಸೊ ಕನೆಕ್ಟ್ ಆಗಿದೆ. ಸೊ ನೋಡ್ಬೋದು ಸ್ನೇಹಿತರೆ, ಸೊ ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳಿದ್ರೆ ನೋಡಿ, ಇದು ಡೈಲಿ ಕ್ಯಾಂಡಲ್ ವ್ಯೂದು. ಸೊ ಇದು ಬಂದು ಲಾಸ್ಟ್ ವೀಕ್ದು, ಸೊ ಇದು ಬಂದು ಇವತ್ತಿನ. ಸೊ ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳಿದ್ರೆ ಯೂಶಲಿ ಈ ಒಂದು ದೊಡ್ಡ ಲೈನ್ ಇರುತ್ತೆ, ಈ ಬಾಡಿ ಚಿಕ್ಕದಾಗಿರುತ್ತೆ, ಕೆಲವೊಂದು ಟೈಮ್ ಮೇರೆ ಒಂದು ವಿಕ್ಸ್ ಕೆಲವೊಂದು ಟೈಮ್ ಇರುತ್ತೆ, ಕೆಲವೊಂದು ಟೈಮ್ ಇರೋದಿಲ್ಲ. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಒಂದು ಸ್ಟಾಕು ಅಥವಾ ಒಂದು ಯಾವುದೊಂದು ಸ್ಟಾಕ್ ಆಗಿರ್ಬೋದು, ಕಮಾಡಿಟಿ ಆಗಿರ್ಬೋದು, ಇಂಡೆಕ್ಸ್ ಆಗಿರ್ಬೋದು, ಕಂಪ್ಲೀಟ್ ಅಪ್ ಟ್ರೆಂಡ್ ಆದ ನಂತರ, ಸೊ ಇಲ್ಲಿ ನೋಡಿ ಇಲ್ಲಿಂದ ಒಂದು ಕಂಪ್ಲೀಟ್ ಅಪ್ ಟ್ರೆಂಡ್ ಆದ ನಂತರ ಈ ಸ್ಟಾಕ್ ಒಂದು ಲೆವೆಲ್ಗೆ ಪಾಸ್ ತಗೊಂಡು ನಂತರದ ಸೆಷನಲ್ಲಿ ಇಂಡಿಸಿಷನ್ ಆದ ನಂತರ ಇದು ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆದರೆ ಸೊ ಅದರ ಅರ್ಥ ಏನಂತ ಹೇಳಿದ್ರೆ ಮೋಸ್ಟ್ಲಿ ಈ ಅಪ್ ಟ್ರೆಂಡ್ ಎಂಡ್ ಆಗುವಂಥ ಒಂದು ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು ಬೇರಿಶ್ ಕಡೆ ಅಥವಾ ಡೌನ್ ಟ್ರೆಂಡ್ ಶುರು ಆಗುವಂಥ ಒಂದು ಚಾನ್ಸಸ್ ಇದೆ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸ್ನೇಹಿತರೆ. ಸೊ ನೀವು ಕ್ಯಾಂಡಲ್ ಸ್ಟಿಕ್ ಏನಾದರೂ ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಫ್ಯೂಚರಲ್ಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಸ್ ಆಫ್ ನಾವು ಹ್ಯಾಂಗಿಂಗ್ ಮ್ಯಾನ್ ಅನ್ನೋ ಒಂದು ವ್ಯೂನ ನೀವು ನೋಡ್ಕೊಳ್ಳಿ, ಕ್ಯಾಂಡಲ್ ಸ್ಟಿಕ್ ಹೆಂಗೆ ಕಾಣಿಸುತ್ತೆ ಅಂತ. ದೊಡ್ಡ ಲೈನ್ ಇದೆ ಕೆಳಗಡೆ, ಮೇಲೆ ಒಂದು ಕೆಲವೊಂದು ಟೈಮ್ ಸಣ್ಣ ಲೈನ್ ಇರ್ಬೋದು, ಬಟ್ ಬಾಡಿ ತುಂಬ ಚಿಕ್ಕದಾಗಿರೋದ್ರಿಂದ ಇದನ್ನ ಹ್ಯಾಂಗಿಂಗ್ ಮ್ಯಾನ್ ಬೇರಿಶ್ ರಿವರ್ಸಲ್ ಟ್ರೆಂಡ್ ಅಂತ ಒಂದು ನಮ್ಮ ಒಂದು ಮನಿ ಕಂಟ್ರೋಲ್ ವೆಬ್ಸೈಟಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇದು ಇವತ್ತಿನ ನ್ಯೂಸ್ ಸ್ನೇಹಿತರೆ. ಸೊ ಏನಾದರೂ ಡೌಟ್ಸ್ ಇತ್ತು, ಆ ರೀತಿಯ ಒಂದು ಕನ್ಫರ್ಮೇಷನ್ಸ್ ಏನಾದರೂ ಬೇರೆ ರೀತಿಯ ಇನ್ಫಾರ್ಮೇಷನ್ಸ್ ಬೇಕು, ಈ ನಮ್ಮ ಟಾಪ್ 5 ಏನು ನ್ಯೂಸ್ ಇದೆ ಇದನ್ನೇನಾದರೂ ಇಂಪ್ರೂವೈಸ್ ಮಾಡ್ಬೋದಂದ್ರೆ ಖಂಡಿತವಾಗಿ ನನಗೆ ಐಡಿಯಾ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.